ಮೀಸಲಾತಿ ಚೇಂಜ್ ಆಗೈತೆ ಅಂತ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಕ್ಕೆ ಬಂದಿದೆ ಸರ್. ಗ್ರಾಮ ಪಂಚಾಯತ್ ಎಲೆಕ್ಷನ್ ಈ ಸಲ ಬಂದು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹೌದು ಆದಂತ ಸಮಸ್ಯೆ ಆದ್ರೆ ಏನು ಸರ್? ಸರ್, ನಮ್ಗೆ ಏನು ಸಮಸ್ಯೆ ಅಂದರೆ ನಮ್ದು 6ನೇ ವಾರ್ಡಲ್ಲಿ ಸುಮಾರು 600ಕ್ಕೂ ಹೆಚ್ಚು ಓಟ್ಗಳು ನಮ್ಮದು ಒಂದು SC ಸಮುದಾಯದವ್ರ ಓಟ್ಗಳು ಇದ್ದಾವೆ. ಆದರೆ ಏನಂತಂದರೆ ನಮಗೆ ನಮ್ಮ ವಾರ್ಡದಲ್ಲಿ ಮೂರು ಏನಾದ್ರೆ ಕೆಟಗರಿಗಳು ಇದ್ದಾವೆ. ಅಂದರೆ ಮೂರದಲ್ಲಿ ಯಾವುದಾದ್ರೂ ಒಂದು SCಯನ್ನು ಕೊಡಲೇಬೇಕು. ನಮ್ಮದು ಒಂದೇನಪ್ಪ ಅಂತಂದರೆ 1ನೇ ವಾರ್ಡದಲ್ಲಿ ನಮ್ಮದು SCಯನ್ನು ಅಲ್ಲಿ ಹಾಕಿದ್ದಾರೆ. ಅಲ್ಲಿ ನಮ್ಮದು ಒಂದು ಮತದಾರ ಯಾರೂ ಇಲ್ಲ, ಅಲ್ಲಿ ನಮ್ಮದು ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಏನಂತಂದರೆ ಮಹಿಳೆಯಾದರೂ ಕೊಡಬೇಕಾಗಿತ್ತು. ಮಹಿಳೆ ಏನಂತಂದರೆ 4ನೇ ವಾರ್ಡದಲ್ಲಿ ಕೊಟ್ಟಿದ್ದಾರೆ, ಅಲ್ಲಿನೂ ಕೂಡ ನಮ್ಮದು ಒಂದು ಓಟ್ ಇಲ್ಲ. ಇನ್ನೊಂದು ಏನಂತಂದರೆ ಈ ST ಓಟ್ ಏನದಲ್ಲ, ST ಮತದಾರರು ನಮ್ಮಲ್ಲಿ ಒಂದೂ ಇಲ್ಲ, ಆದರೂ ST ತಂದು ನಮ್ಮಲ್ಲಿ ಹಾಕಿದ್ದಾರೆ. ಬಟ್ ನಮ್ಮಲ್ಲಿ 6ನೇ ವಾರ್ಡ್ಗೆ ಯಾವುದು ಹಾಕಿದ್ದಾರೆ ಅಂತಂದರೆ ಒಂದು ಬ ವರ್ಗ ಹಾಕಿದ್ದಾರೆ, ಇನ್ನೊಂದೇನ ಅ ವರ್ಗ ಮಹಿಳೆ ಹಾಕಿದ್ದಾರೆ, ಇನ್ನೊಂದೇನು ಜನರಲ್ ಹಾಕಿದ್ದಾರೆ. ಬಟ್ ನಾವು ಜನರಲ್ ಫೈಟ್ ಮಾಡಬೇಕಾಗತ್ತೆ. ಬಟ್ ಏನು ಅಂತಂದರೆ ನಮಗೆ 6ನೇ ವಾರ್ಡದಲ್ಲಿ ಒಂದು SC ಸೀಟನ್ನು ಹಾಕಿದ್ರೆ ಏನಾಗ್ತದೆ, ನಾವು ಒಂದು ಆಯ್ಕೆಯಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಿರೋದ್ರೆ 600 ಜನರಿಗೆ ಇಷ್ಟು ದೊಡ್ಡ ಸಮಾಜ ಇದ್ರೂ ಸಹಿತ ಒಂದೂ ಕೂಡ ನಮ್ಗೆ ಸೀಟ್ ಇಲ್ಲ ಅಂತಂದರೆ, ಇಡೀ ನಮ್ಮ ಪಂಚಾಯತಿನಲ್ಲಿ ನಮ್ದು ಏನು ಇಲ್ಲ ಅಂತಂದರೆ ಪೂರ ನಮ್ಮದು ಎಲ್ಲ ದಲಿತ ಸಮುದಾಯದವರಿಗೆ ಇದು ತುಂಬ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಏನಂತಂದರೆ ನಮಗೇನಂತಂದ್ರೆ ನಮ್ದು ಉದ್ದೇಶ ಇಷ್ಟು, ಹೆಣ್ಣಾಗಲಿ ಗಂಡಾಗಲಿ ಯಾವುದಾದ್ರು ಇದ್ರೂ ಕೂಡ ನಮ್ಮ ವಾರ್ಡ್ 6ನೇ ವಾರ್ಡ್ಗೆ ಒಂದು ಸೀಟನ್ನು ನಾವು ಈ ಮನವಿ ಈ ವಾರ್ಡ್ಗೆ ಏನಪ್ಪ ನಾವು ಕೇಳ್ಕೊಳ್ತಾ ಇದ್ದೀವಿ, ಒಂದು ಸೀಟನ್ನು ನಮ್ಮ ಹಾಕ್ರಿ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಹಾಕಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ ಆರಿಸಿ ಬರ್ಬೋದು. ಹಾಗಾದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಒಂದು ಮೀಸಲಾತಿಯನ್ನು ಧಿಕ್ಕರಿಸ್ತಾ ಇದ್ದಾರೆ ರಾಜಕಾರಣಿಗಳು. ಹೌದು, ಮೀಸಲಾತಿ ಧಿಕ್ಕರಿಸದಂಗೆ ಇದು. ಯಾಕಂತಂದ್ರೆ ಈಗ ಇವರು ನಮ್ಮ SC ಸಮುದಾಯದವರು ಕೂಡ ಮೇಲೆ ಬರಲಿ ಅನ್ನೋ ಉದ್ದೇಶದಿಂದ ಯಾವ್ದಾದ್ರು ಪಂಚಾಯತಿನಲ್ಲಿ ನಮಗೆ ಕೆಟಗರಿ ಇದೆ ಇದ್ರೂ ಕೂಡ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲಲ್ಲ ಅವರು. ಈ ನಮ್ಮಲ್ಲಿ ನಮಗೆ ಕೊಟ್ಟರೆ ನಾವು ಆರಾಮ ಆರಿಸಿ ಬಂದಿದ್ದೀವಿ, ಇಷ್ಟು ಸಲನೂ ಕೂಡ ಬಂದಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಈ ಮತದಾರ ಇಲ್ಲದಲ್ಲಿ ನಮ್ಮಲ್ಲಿ ಓಟ್ ಹಾಕಿದ್ರೆ ನಾವು ಹೆಂಗೆ ನಾವು ಆಯ್ಕೆಯಲ್ಲಿ ಬರ್ಲಿಕ್ಕೆ ಸಾಧ್ಯ? ಹೌದು ಹೌದು. ಜನ ನಮ್ಗೆ ಓಟ್ ಹಾಕಲ್ಲ. ಯಾಕಂದ್ರೆ ತಮಗೆ ಅವ್ರು ಏನಂತಂದ್ರೆ ಈಗ ಅವರು ಇರುವಂತನಲ್ಲ, ಎಲ್ಲಾ ಜನರು ನಮ್ಮ ಮೇಲೆ ಅಷ್ಟೊಂದು ಕರುಣೆ ಇರಲ್ಲ. ಇರ್ತಾರೆ, ಇಲ್ಲ ಅಂತಲ್ಲ, ಅಲ್ಲಿನೂ ಕೆಲವೊಬ್ರು ಇರ್ತಾರೆ. ಬಟ್ ಏನಂತಂದ್ರೆ ನಾವು ಅಲ್ಲಿ ನಿಂತು ಬಿಟ್ಟು ತಮಗೆ ಬೇಕಾದವ್ರನ್ನ ಯಾರೋ ಒಬ್ರು ಡಮ್ಮಿ ಜನರನ್ನ ಒಂದು ಮಹಿಳೆಯರಾಗಲಿ ಅವ್ರನ್ನ ಹಾಕ್ಬಿಟ್ಟು ಅವ್ರು ಆರಿಸಿ ತರ್ತಾರೆ, ಇಲ್ಲ ಅಂತಲ್ಲ. ಖರೆ ನಮ್ಮಂತ ಓಡಾಡೋರನ್ನ ಅಥವಾ ಹುಡುಗರನ್ನ ಅಥವಾ ಆಕ್ಟಿವ್ ಇದ್ದವ್ರನ್ನ ಮೇಲೆ ಬರೋರನ್ನ ಕಾನೂನು ಗೊತ್ತಿದ್ದವ್ರನ್ನ ಇಂಥವ್ರನ್ನ ಯಾರನ್ನು ಕೂಡ ಮಾಡ್ಲಿಕ್ಕ ಸಾಧ್ಯ ಆಗಲ್ಲ. ಹಾಗಾದ್ರೆ ಮೀಸಲಾತಿ ವರ್ಗೀಕರಣ ಮಾಡೋ ಮುಂದೆ ರಾಜಕೀಯ ನಡೆದಂತ ಹೇಳಿ, ರಾಜಕೀಯ ನಡೆದಿದೋ ಇಲ್ಲೋ ಗೊತ್ತಿಲ್ಲ ನಮ್ಗೆ. ಯಾಕಂತಂದ್ರೆ ಇಲ್ಲ, ರಾಜಕೀಯ ನಡೆದಿದೋ ಇಲ್ಲೋ ಗೊತ್ತಿಲ್ಲ. ನಮ್ದು ಉದ್ದೇಶ ಏನಂತಂದ್ರೆ ನಮ್ಮ 6ನೇ ವಾರ್ಡಕ್ಕೆ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ಸೀಟ್ ಮಾತ್ರ ಬೇಕೇ ಬೇಕು ಅಂತ ಹೇಳಿ ನಮ್ದು ಮನವಿ ಅಷ್ಟೇ. ಒಂದ್ ಹೇಳಿ ಮೀಸಲಾತಿ ಕೊಡ್ಲಿಕ್ಕಪ್ಪ ನಿಮ್ಮ 6ನೇ ವಾರ್ಡ್ ಜನರಲ್ ಗಂಡ ಮುಂದಿನ ಯಾವ ರೀತಿ ಇರ್ತದೆ ನಿಮ್ಮ ಹೋರಾಟ? ಸರ್, ನಮ್ದು ಹೋರಾಟ ಏನಂತಂದ್ರೆ ನಾವು ಒಂದು ಸೀಟ್ ಬೇಕೇ ಬೇಕು. ನಮ್ದು ಇವತ್ತು ಸೋಲು ಗೆಲುವು ನಡೆಯುದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಮ್ದು 6ನೇ ವಾರ್ಡಲ್ಲಿ ನಾವು ಫೈಟ್ ಮಾಡ್ತೀವಿ. ಒಂದು ಜನರಲ್ ಕೊಟ್ಟಿದ್ದಾರೆ, ಬಟ್ ಜನರಲ್ ಅವರಿಗೆ ಅನ್ಯಾಯ ಆಗ್ಬಾರ್ದು ಉದ್ದೇಶದಿಂದ ನಮ್ದೇನಪ್ಪ, ನಮಗೊಂದು ಕೊಟ್ರಂದ್ರೆ ಅವ್ರ ಜೊತೆ ನಾವು ವಿಂಗಲ್ ಆಗ್ತೀವಿ, ನಮ್ಗೆ ಒಂದು ಓಟ್ ಇರಲಿ ಅಂತ ಹೇಳ್ಬಿಟ್ಟು. ಇಲ್ಲ ನಮ್ಗೆ ಅದನ್ನೂ ಮಾಡಲಿಲ್ಲ ಅಂತಂದ್ರೆ ನಾವು ಜನರಲ್ ಅನಿವಾರ್ಯವಾಗಿ ಫೈಟ್ ಮಾಡೇ ಮಾಡ್ತೀವಿ, ಆಯ್ಕೆಯಾಗಿ ಬಂದೇ ಬರ್ತೀವಿ. ನನ್ನ ಹೆಸರು ಭೀಮಾಶಂಕರ್ ಮಸ್ಲಿ ಅಂತ. ನಮ್ಮದು ಇದು ಇಂಡಿ ತಾಲೂಕು ಅಂಜುಟ್ಗಿ. ಓಕೆ ಸರ್.